ಆದರೆ ಸಹ ನೀರು ಹೋಗ್ಲಿಕ್ಕೆ ಇಲ್ಲಿ ಎಲ್ಲಿ ಸಹ ಸಿಸ್ಟಮ್ ಇಲ್ಲ ಅಲ್ಲ, ಅದರಿಂದಾಗಿ ರೋಡಲ್ಲೇ ನಿಲ್ಲುವುದು ನೀರು. ಯೂಸ್ ಮಾಡುವ ಸ್ಪಾಂಜ್ ಹಾಗೂ ಸ್ಕ್ರಬ್ಬರ್ ಉಂಟಲ್ಲ, ಇದುವೇ ನಮಗೆ ತುಂಬಾ ಡೇಂಜರಸ್ ಆಗಿರ್ತದೆ ನಾವು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಲಿಲ್ಲ ಆದರೆ. ಇನ್ನು 2027 ಚಂಡಿ ಯಾರು ಮಾಡಿದಲ್ಲ ಮಗ, ಅದು ಮಳೆ ಬಂದದ್ದು. ನಾನು 2 ತಿಂಗಳಿಂದ ಯೂಸ್ ಮಾಡ್ತಿದ್ದೇನೆ. ಇವಳ ಫ್ರೆಂಡ್ಸ್ಗೆಲ್ಲ ಕ್ಯಾವಿಟಿ ಎಲ್ಲ ಆಗಿ ಹಲ್ಲೆಲ್ಲ ಕೆಲವು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರವಣ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ರಾತ್ರಿ ಅಂತೂ ಒಳ್ಳೆ ಮಳೆ ಬಂದಿದೆ ಅಂತ ಹೇಳಿದ್ರು, ನಂಗೆ ಗೊತ್ತಿಲ್ಲ ಎಷ್ಟು ಮಳೆ ಬಂದಿದೆ. ಗಟ್ಟಿ ನಿದ್ರೆ. ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ರೆ 1-2 ಆನೆ ನಮ್ಮ ಬಾಲ್ಕನಿಯಿಂದ ಹೋದ್ರೆ ಸಹ ಗೊತ್ತಾಗುದಿಲ್ಲ, ಶಬ್ದವೇ ಬರುವುದಿಲ್ಲ. ಸೌಂಡ್ ಪ್ರೂಫಿಂಗ್ ಮಾಡಿರ್ತಾರಲ್ಲ. ಸೊ ನಿನ್ನೆ ಜೋರು ಮಳೆ ಇತ್ತು ಅಂತೇಳಿ ಹೇಳಿದ್ರು. ಬಟ್ಟೆ ಎಲ್ಲ ಅದಗದ ಆಗಿದೆ, ಪುನಃ ವಾಶ್ ಮಾಡಬೇಕು. ಎವಿಟ ರಾತ್ರಿಗೆ ಬಂದಿದ್ಲು, ಲೇಟ್ ಆಯಿತು, ಅದಕ್ಕೆ ಎಂತ ಸಹ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೇನೆ, ಇಡ್ಲಿ. ಸೊ ಅವಳದು ಸ್ವಲ್ಪ ಫೈನಲ್ ಶಾಪಿಂಗ್ ಎಲ್ಲ ಉಂಟು, ಸಾಸೇಜ್ ಎಲ್ಲ ತಗೊಳ್ಕೊಟ್ಟು. ಸೊ ಇವತ್ತು ಒಂದು ರೌಂಡ್ ಅದಕ್ಕೆ ಹೋದರೆ ಮತ್ತು ಸ್ವಲ್ಪ ಅವಳಿಗೆ ಬೇರೆ ಗಿಫ್ಟ್ಸ್ ಎಲ್ಲ ತಗೊಳ್ಕೊಂಡು, ಅದು ನಿಮಗೆ ಬೇಗನೆ ಗೊತ್ತಾಗ್ತದೆ ಅವರ ವ್ಲಾಗಲ್ಲಿ. ಸೊ ಅದರದ್ದು ಸಹ ಶಾಪಿಂಗ್ ಎಲ್ಲ ಮಾಡಿ ನಂತರ ಅವಳನ್ನು ಬಿಡೋದು. ಸಂಡೇ, ಇವತ್ತು ಸಂಡೇ. ಯಾರನ್ನ ಟಾಯ್ಸ್ ಬಗ್ಗೆ ಎಲ್ಲ ಒಂದು ವ್ಲಾಗ್ ಮಾಡಿ ಅಂತೇಳಿ ಒಬ್ಬರು ಕೇಳಿದರು. ಯಾರಿಗೆಲ್ಲ ಬೇಕು ಕಮೆಂಟ್ ಮೂಲಕ ಹೇಳಿ. ಇವೆಲ್ಲ ಟಾಯ್ ಅಂತ ಇಲ್ಲಿ ಖಾಲಿ ಅಲ್ಲ, ನಮ್ಮ ಬೆಡ್ರೂಮಲ್ಲಿ ಸಹ ಉಂಟು, ಅಷ್ಟು ರಾಶಿ ಟಾಯ್ಸ್ ಉಂಟು. ಯಾರಿಗೆಲ್ಲ ಬೇಕು ಒಂದು ಸಪ್ರೇಟ್ ಆದ ವ್ಲಾಗ್ ಕಿಯಾರನ ಟಾಯ್ಸ್ ಬಗ್ಗೆ ನಾನು ಮಾಡ್ತೇನೆ, ಬೇಕಿದ್ರೆ ಕಮೆಂಟ್ ಮೂಲಕ ಹೇಳಿ. ಗಿಡಗಳೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಉಂಟು. ನಿನ್ನೆ ಮಳೆ ಬಂತಲ್ಲ, ಎಲ್ಲ ರಟ್ಟಿದೆ ಮಣ್ಣು. ಯಾರ್ಯಾರ್ದು ಬಟ್ಟೆಗೆ ರಟ್ಟಿರ್ಬೋದು ನೋಡಿ, ಎಲ್ಲ ಮಳೆಗೆ ರಟ್ಟಿದ್ದು. ಹೂಗೆ ಸಹ ರಟ್ಟಿದೆ ಮಾರೆ, ಅಂತ ಅವಸ್ಥೆ. ಇದರಲ್ಲಿ ಸಹ ಹೂ ಬಂದಿದೆ. ಈ ಪಿಂಕ್ ಹೋಗಿ ಬೇರೆ ಕಲರ್ ಆಗಿದೆ. ತಂಪುಂಟು ಇವತ್ತು, ನಿನ್ನೆ ಮಳೆ ಬಂತಲ್ಲ. ಬಟ್ಟೆಗೆ ಮಳೆದು ನೀರು ರಟ್ಟಿದ್ದು ನೋಡಿ ಅಂತೆ. ಎಲ್ಲ ಬಟ್ಟೆ ಪುನಃ ವಾಶ್ ಮಾಡಬೇಕು. ಮುಂಚೆ ಸಹ ಹೇಳಿದ್ದೆ ಕಿಯಾರನ್ಗೆ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡೋದು. ಇದೊಂದು ಭಾರಿ ಒಳ್ಳೆಯ ಟೂತ್ ಪೇಸ್ಟ್ ಆಯಿತಾ. ಎಲ್ಲಿ ಸಹ ಅಡ್ವರ್ಟೈಸ್ಮೆಂಟ್ ಇಲ್ಲ, ಇದರ ಲಿಂಕ್ ಬೇಕಿದ್ರೆ ಹಾಕ್ತೇನೆ ನಾನು. ಭಾರಿ ಒಳ್ಳೆಯ ಟೂತ್ ಪೇಸ್ಟ್ ಇದು. ಎಲ್ಲಿ ಸಹ ಅಡ್ವರ್ಟೈಸ್ಮೆಂಟ್ ಇಲ್ಲ, ಆದರೆ ಡಾಕ್ಟರ್ಸ್ನವ್ರು ಸಜೆಸ್ಟ್ ಮಾಡೋದು ಇದನ್ನೇ. ಸಾಧಾರಣ 2 ತಿಂಗಳಿಂದ ನಾನು ಇದನ್ನೇ ಯೂಸ್ ಮಾಡ್ತಿದ್ದೇನೆ. ಮಾಡು ಯಾವ ರೀತಿಯ ಕ್ಯಾವಿಟೀಸ್ ಇಲ್ಲ. ಭಾರಿ ಒಳ್ಳೆಯ ಟೂತ್ ಪೇಸ್ಟ್ ಇದು. ನಾನು 2 ತಿಂಗಳಿಂದ ಯೂಸ್ ಮಾಡ್ತಿದ್ದೇನೆ. ಇವಳ ಫ್ರೆಂಡ್ಸ್ಗೆಲ್ಲ ಕ್ಯಾವಿಟಿ ಎಲ್ಲ ಆಗಿ ಹಲ್ಲೆಲ್ಲ ಕೆಲವು ಹೋಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಇವಳದು ಸದ್ಯಕ್ಕೆಲ್ಲ ಅಲ್ಲೇ ಇಂಟ್ಯಾಕ್ಟ್ ಉಂಟು, ಒಳ್ಳೆ ಉಂಟು. ಫ್ಲೋರೈಡ್ ಮೇನ್ ಅಲ್ಲ ಟೂತ್ ಪೇಸ್ಟಲ್ಲಿ. ಸೊ ಈ ಟೂತ್ ಪೇಸ್ಟಲ್ಲಿ ಫ್ಲೋರೈಡ್ ಉಂಟು. ಇದು ಎಲ್ಲಿ ಸಹ ಅಡ್ವರ್ಟೈಸ್ಮೆಂಟ್ ಇಲ್ಲ, ಮತ್ತು ಪ್ರಮೋಷನ್ ಸಹ ಮಾಡ್ತಿಲ್ಲ ಯಾರು ಸಹ. ಇದು ನನಗೆ ಒಬ್ಬರು ಡೆಂಟಿಸ್ಟ್ ಹೇಳಿದ್ದು ಇದು ಟೂತ್ ಪೇಸ್ಟ್ ಬಗ್ಗೆ. ತುಂಬಾ ಹೆಲ್ಪ್ಫುಲ್, ಮತ್ತು ತುಂಬಾ ನಾನು ಇಂಪ್ರೂವ್ಮೆಂಟ್ ನೋಡಿದೆ ಕಿಯಾರದು ಹಲ್ಲಲ್ಲಿ. ಸೊ ನಿಮ್ಮ ಮಾತ್ರ ಇದು ಟೂತ್ ಪೇಸ್ಟ್ ಉಂಟಲ್ಲ, ಸ್ವಾಲೋ ಮಾಡಬಾರ್ದು ಮಕ್ಕಳು. 2 ವರ್ಷದ ಕೆಳಗಿನ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರಿಗೆ ಸ್ವಾಲೋ ಮಾಡುವಂಥದ್ದು ಟೂತ್ ಪೇಸ್ಟ್ ಬೇಕಲ್ಲ. ಸೊ ಇದು ಟೂತ್ ಪೇಸ್ಟ್ ಮಕ್ಕಳು ಉಗುಳ್ಬೇಕು ಹೊರಗೆ, ಸ್ವಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ 3 ವರ್ಷದ ನಂತರ ಯೂಸ್ ಮಾಡ್ಬೋದು ಇದು ಮಕ್ಕಳಿಗೆ. ಇಲ್ಲಿ ವಾರದ ನಡುವಲ್ಲೆಲ್ಲ ಎಲ್ಲರೂ ಒಂದೊಂದು ಟೈಮ್ಗೆ ಊಟ ಮಾಡುದಾಯ್ತಾ. ಗಂಡ ಒಂದು ಟೈಮ್, ಹೆಂಡತಿ ಒಂದು ಟೈಮ್, ಮಗು ಒಂದು ಟೈಮ್. ಆದರೆ ವೀಕೆಂಡ್ ಬರುವಾಗ ಎಲ್ಲರೂ ಸಹ ಹಮ್ ಸಾತ್ ಹೇ ಅಂತ ಹೇಳಿ ಒಟ್ಟಿಗೆ ಊಟ ಮಾಡುದು. ಅವರಿಗೆ ಗಲ್ಫಲ್ಲಿ ಅಲ್ಲ ಅಂತ ಹೇಳ್ತಾರಲ್ಲ, ಇದೇ ನಮ್ಮ ಲೈಫ್. ಇಲ್ಲಿ ಎಲ್ಲರಿರುವ ಖುಷಿಯಲ್ಲಿ 1-2 ಇಡ್ಲಿ ಜಾಸ್ತಿ ತಿನ್ನುವ. ಯೂಸ್ ಮಾಡುವ ಸ್ಪಾಂಜ್ ಹಾಗೂ ಸ್ಕ್ರಬ್ಬರ್ ಉಂಟಲ್ಲ, ಇದುವೇ ನಮಗೆ ತುಂಬಾ ಡೇಂಜರಸ್ ಆಗಿರ್ತದೆ ನಾವು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಲಿಲ್ಲ ಆದರೆ. ನಾನು ಯಾಕೆ ಅಂತ ನಿಮಗೆ ಹೇಳ್ತೇನೆ. ಸಿಂಪಲ್ ಆದ ಟಿಪ್. ನಾವು ಅಡಿಗೆ ಮಾಡ್ತೇವೆ, ನಾವು ಊಟ ಮಾಡುವ ಈ ಪ್ರೊಸೆಸ್ ಉಂಟಲ್ಲ, ಊಟ ಮಾಡುವ ಈ ಪ್ರೊಸೆಸ್ಸಲ್ಲಿ ವಾಷಿಂಗ್ ಸಹ ಬರ್ತದೆ. ತಿಂದಾದ ಮೇಲೆ ತಟ್ಟೆ ತೊಳೆಯುವುದೆಲ್ಲ ಬರ್ತದೆ. ತಟ್ಟೆ ತೊಳೆಯುವ ಸ್ಕ್ರಬ್ ಇರಲಿ, ಸ್ಪಾಂಜ್ ಇರಲಿ, ಕ್ಲೀನ್ ಇಲ್ಲದ್ರೆ ಅದೇ ಸ್ಪಾಂಜಲ್ಲಿ ತೊಳೆದುಕೊಂಡೇ ಇದ್ದರೆ ವರ್ಷಗಟ್ಟಲೆ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತದೆ ಆ ಸ್ಪಾಂಜಲ್ಲಿ. ಯಾಕಂದರೆ ಚಂಡಿ ಇರೋದಲ್ಲ, ಅದರಿಂದಾಗಿ ಬೇಗನೆ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಇದರಿಂದ ಸಹ ತುಂಬಾ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಅದರಿಂದಾಗಿ ಎಂತ ಮಾಡೋದು, ವೀಕ್ಲಿ ಒಂದ್ಸರ್ತಿ ಚೇಂಜ್ ಮಾಡಿದರೆ ಉತ್ತಮ. ನಿಮಗೆ ಚೇಂಜ್ ಮಾಡಲಿಕ್ಕೆ ಬೇಡ, ತುಂಬ ಖರ್ಚಾಗ್ತದೆ, ಬೇಡ ನಮಗೆ ಚೇಂಜ್ ಮಾಡಲಿಕ್ಕೆ ಅಂತೇಳಿ ಹಾಗೆ ಹೇಳುವವ್ರಿಗೆ ಎಂತ ಮಾಡಿ ಅಂದರೆ,
ನಿಮ್ಮ ಸ್ಪಾಂಜ್ ಹಾಗೂ ಸ್ಕ್ರಬ್ಬರ್ ಉಂಟಲ್ಲ ಸರಿ ಒಳ್ಳೆ ನೀರಲ್ಲಿ ತೊಳೆದು ಬೇಕಿದ್ರೆ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇಟ್ಟು ಆನಂತರ ಒಳ್ಳೆ ರೀತಿಯಲ್ಲಿ ಅದರ ನೀರನ್ನು ಎಕ್ಸೆಸ್ ನೀರನ್ನೆಲ್ಲ ತೆಗೆದು ಫ್ರೀಸರಲ್ಲಿ ಇಡಿ. ನೀವು ರಾತ್ರಿ ಮಲಗುವಾಗ ಫ್ರೀಸರಲ್ಲಿ ಇಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ತೆಗೆದು ಸ್ವಲ್ಪ ನೀರೆಲ್ಲ ಹಾಕಿ ಮತ್ತೆ ಯೂಸ್ ಮಾಡಿ. ಎಂತ ಆಗ್ತದೆ ಗೊತ್ತುಂಟಾ, ಫ್ರೀಸರ್ದು ಟೆಂಪ್ರೇಚರ್ಗೆ ಯಾವ ಬ್ಯಾಕ್ಟೀರಿಯಾ ಇರಲಿ, ಬ್ಯಾಕ್ಟೀರಿಯಾದು ಅಪ್ಪಸ ಸಾಯ್ತದೆ. ಆ ಟೆಂಪ್ರೇಚರ್ಗೆ ಯಾವ ಕ್ರಿಮಿ ಇರಲಿ, ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ, ನಮಗೆ ಕಣ್ಣಿಗೆ ಕಾಣೋದು ಬ್ಯಾಕ್ಟೀರಿಯಾ ಬದುಕುವುದಿಲ್ಲ, ಸಾಯ್ತದೆ. ಸೊ ಅದರಿಂದ ಇದೊಂದು ಸಿಂಪಲ್ ಟಿಪ್. ನಿಮಗೆ ಸಾಧ್ಯವಾದರೆ ಸ್ಪಾಂಜನ್ನು ಚೇಂಜ್ ಮಾಡಿ, 1 ವಾರ ಇಲ್ಲದ 2 ವಾರಗೊಮ್ಮೆ ಚೇಂಜ್ ಮಾಡಿ, ಅದು ಭಾರಿ ಒಳ್ಳೆ. ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲದವರು ಫ್ರೀಸರಲ್ಲಿ ಇಡಿ. ಈ ಟಿಪ್ ನಿಮಗೆ ಹೆಲ್ಪ್ ಆಗಿದ್ರೆ ಬೇರೆಯವ್ರಿಗೆ ಸಹ ಶೇರ್ ಮಾಡಿ ಆಯಿತಾ. ತುಂಬಾ ಇಂಪಾರ್ಟೆಂಟ್ ಇದು. ಖಾಲಿ ಅಡಿಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಡಿಗೆ ಮಾಡುವಾಗ ನಾವು ಯಾವ ಪಾತ್ರೆ ಯೂಸ್ ಮಾಡ್ತೇವೆ, ಹೇಗೆ ಸ್ಪಾಂಜನ್ನು ನಾವು ಮೇಂಟೈನ್ ಮಾಡ್ತೇವೆ, ಅದು ಸಹ ಇಂಪಾರ್ಟೆಂಟ್. ನಿನ್ನೆ ರಾತ್ರಿ ಜೋರು ಮಳೆ ಇತ್ತಂತೆ ಹೇಳಿದರು, ನಂಗೆ ಗೊತ್ತಿಲ್ಲ. ಈಗ ಸಹ ಮೋಡ ಉಂಟು, ಒಟ್ಟರಾಶಿ ಮೋಡ ಉಂಟು. ಫುಲ್ ಕ್ಲೀನಾಗಿದೆ ಹೊರಗೆ, ಕಡೆಗೆಲ್ಲ ಚಂಡಿಯಾಗಿದೆ. ಎಂತ ಚಂಡಿ ಯಾರು ಮಾಡಿದಲ್ಲ ಮಗ, ಅದು ಮಳೆ ಬಂದದ್ದು. ಎಲ್ಲಿ ಅಂದ್ರೆ ಮೇಲೆ. ನೀನೇನೆ ಈಗ ಅಲ್ಲ, ರಾತ್ರಿಗೆ ಬಂದದ್ದು. ನೀನು ಗಾಢ ನಿದ್ರೆಯಲ್ಲಿದ್ದು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನು ನೆಸ್ಟಿಗೆ ಹೋಗಬೇಕು. ನೆಸ್ಟ್ ಅಂದರೆ ಒಂದು ಶಾಪಿಂಗ್ ಸೆಂಟರ್, ನಮ್ಮ ಮನೆ ಹತ್ರ ಇರುವ ಶಾಪಿಂಗ್ ಸೆಂಟರ್ಗೆ ಹೋಗಬೇಕು. ಗ್ರಾಸರಿ ಶಾಪಿಂಗ್ ಅಲ್ಲ, ಒಂದು 2-3 kg ಗೋಲ್ಡ್ ತಗೊಳ್ಳುವ ಅಂತಿಲ್ಲಿ. 2-3 kg ಆದರೆ ಕಿಡ್ನಿ ಲಿವರ್ ಎಲ್ಲ ಕೊಡಬೇಕಾಗುದು, ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಈಗ ಗೋಲ್ಡ್ಗೆ. ಇಲ್ಲಿ ಸಹ ರೇಟ್ ಒಟ್ರಾಸಿ ಏರಿದೆ. ಗೋಲ್ಡ್ ನೋಡಬೇಕಿತ್ತು. ನನ್ನ ಹಸ್ಬೆಂಡ್ದು ಬರ್ಡೇ ಬರ್ತಾ ಉಂಟು. ಅವರ ಬರ್ಡೇ 25 ಡಿಸೆಂಬರ್ಗೆ, ಕ್ರಿಸ್ಮಸ್ ದಿನವೇ ಅವರ ಬರ್ಡೇ. ಅದಕ್ಕೆ ಅವರ ಹೆಸರು ನೋಯಲ್ ಅಂತೇಳಿ ಇಟ್ಟದ್ದು ಅವರ ತಂದೆ ತಾಯಿ. ಸೊ ಆ ಬರ್ಡೇಗೆ ಒಂದು ಎಂತ ತಗೊಳ್ಳುವನ ಅಂತ ನೋಡುದು. ಖಾಲಿ ಕೈ ಹಾಕ್ಲಿಕ್ಕೆ ಆದರೆ ಕೈ ಹಾಕಿ ಹಣ ಕೊಟ್ಟು ತರೋದು. ಕೈ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಕಣ್ಣು ತಂಪು ಮಾಡಿ ಬರೋದು. ಸೊ ನೋಡಬೇಕು. ಇವರಿಗೆ ಸಹ ಹೋಗ್ಲಿಕ್ಕೆ ಉಂಟು, ಫ್ಲೈಟಾಗೆ ಸಹ ಹೋಗ್ಲಿಕ್ಕೆ ಉಂಟು. ಸೊ ಅದರಿಂದಾಗಿ ಎಲ್ಲರೂ ಸಹ ಒಟ್ಟಿಗೆ ಒಂದು ಜಾಲಿ ಟ್ರಿಪ್ ಹೋಗುದು ಈಗ ಮಳೆಗೆ. ವಿಟ ಬಂದಾಗನೇ ನಾನು ಹೇಳಿದ್ದೆ, ನನ್ನ ಸ್ಯಾಲ್ರಿಯಲ್ಲಿ ಎಂತ ಬರ್ತದೆ ಸೇವ್ ಮಾಡಿ ಸ್ವಲ್ಪ ಗೋಲ್ಡ್ ಬಿಸ್ಕಿಟ್ ಎಲ್ಲ ತಕೋ ಅಂತಿಲ್ಲಿ. ಅಂದರೆ ಗೋಲ್ಡ್ ಬಿಸ್ಕಿಟ್ ಅಂದರೆ ಇದು ತುಂಬ ಗ್ರಾಮ್ಸದಲ್ಲ, 4 ಗ್ರಾಮ್, 8 ಗ್ರಾಮ್, 10 ಗ್ರಾಮ್ ತಗೊಂಡು ನೀನು ನನಗೆ ಕೊಡು, ನಾನು ಇಲ್ಲಿ ತೆಗೆದಿಡ್ತೇನೆ ಅಂತಿಲ್ಲ. ಯಾಕಂದರೆ ಅವಳು ರೂಮಲ್ಲಿ ಇರೋದಲ್ಲ, ಸೇಫ್ ಇರೋದಿಲ್ಲ. ಸೊ ಅದರಿಂದಾಗಿ ನಾನು ಹೇಳಿದ್ದೆ. ಸೊ ಅದಕ್ಕೆ ಅವಳು ಸ್ಟಾರ್ಟಿಂಗಿಂದಲೇ ಹಾಗೆ ಮಾಡ್ತಾ ಇದ್ಲು. ಸ್ವಲ್ಪ ಸೇವ್ ಮಾಡಿದರೆ ಎಂತ ಸಹ ಆಗೋದಲ್ಲ. ನಾನು ಸಹ ಹಾಗೆ ಮಾಡ್ತೇನೆ. ಇಯರ್ಲಿ ಒಮ್ಮೆ ನಾನು ಸ್ವಲ್ಪ ಗೋಲ್ಡ್ ಬಿಸ್ಕಿಟ್ಟಿಗೆ ಹಾಕಿ ಎಂತ ಅಟ್ಲೀಸ್ಟ್ ಒಂದು 4 ಗ್ರಾಮ್ಸ 8 ಗ್ರಾಮ್ಸ ತೆಗೆದಿಡಬೇಕು. ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ನೀವು ಸಹ ಮಾಡಿ. ಹೌಸ್ ವೈಫ್ ಇರಲಿ, ಕೆಲಸಕ್ಕೆ ಹೋಗೋರು ಇರಲಿ, ನಿಮ್ಮ ಹತ್ರ ಎಂತಾದ್ರು ಒಂದು ಸೇವಿಂಗ್ ಹಣ ಇರ್ತದಲ್ಲ, ಸ್ವಲ್ಪ ಕೂಡಿಸಿ, ಸ್ವಲ್ಪ ಹಣ ಕೂಡಿಸಿ ಒಂದು ಎಂತಾದ್ರು ತಗೊಳ್ಳಿ. ಒಂದು ಎಂತೆಂಥ ಚಿಕ್ಕ ಇಯರಿಂಗ್ಸ. ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಲ್ಲ. ಯಾವತ್ತು ಜಾಸ್ತಿ ಆಗೋದಲ್ಲದ್ರೆ ಕಮ್ಮಿ ಆಗೋದಿಲ್ಲ. ಇದು ಗೋಲ್ಡ್ದವ್ರದ್ದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಪೇಡ್ ಸ್ಪಾನ್ಸರ್ಶಿಪ್ ಅಲ್ಲ. ಪೇಡ್ ಸ್ಪಾನ್ಸರ್ಶಿಪ್ ಮಾಡ್ಲಿಕ್ಕೆ ಒಂದು ಧೂಳು ಸಹ ಫೂ ಮಾಡುದ್ಲ ಅವರು, ಅಷ್ಟು ರೇಟ್ ಆಗಿದೆ ಈಗ ಗೋಲ್ಡ್. ಅದಷ್ಟು ದಮ್ಮಿಲ್ಲವ. ಲಾಸ್ಟ್ ಟೈಮ್ ನಾನು ಸಹ ಆಡಿದ್ದೆ, ಸಾಯುವುದಿಲ್ಲ ಪಕ್ಕಕ್ಕೆ ಬೇಗ. ಇವಳ ಮೂವ್ಮೆಂಟ್ ಜಾಸ್ತಿ. ಇಲ್ಲೆಲ್ಲ ಲೋ ಗ್ರಾಮ್ಸಿಗೆಲ್ಲ ಒಳ್ಳೊಳ್ಳೆ ಚೇನ್ ಸಿಗ್ತದೆ ಆಯ್ತಾ, ಅಬ್ಬರ ಕಾಣುವ ಚೇನ್ಸ್. ಮತ್ತು ಇಲ್ಲಿದು ಗೋಲ್ಡ್ದು ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ದುಬೈಗೆ ಬರುವಾಗ ನೀವು ಎಂತ ತಗೊಂಡು ಹೋಗ್ತೀರಿ ಬಿಡ್ತೀರಿ ಬಿಡಿ, ಇದೊಂದು ಕೊಂಡೋಗಿ ಆಯಿತಾ. ಯಾಕಂದರೆ ಇಲ್ಲಿಯ ಗೋಲ್ಡ್ ಅಂತೂ ತುಂಬಾ ಫೇಮಸ್ ಅಲ್ಲ. ಇದೊಂದು ಬ್ರೇಸ್ಲೆಟ್ ಇಷ್ಟ ಆಯಿತು, ಆದರೆ ಸ್ವಲ್ಪ ಟೈಟ್ ಆಗ್ಬೋದು ಅಂತೇಳಿ ಮತ್ತೆ ತಗೊಳ್ಳಿಲ್ಲ. ಸೇಮ್ ಪ್ಯಾಟರ್ನ್ ಅವ್ರ ಹತ್ರ ಬೇರೆದು ಸ್ವಲ್ಪ ದೊಡ್ಡದ್ರಲ್ಲಿ ಇರಲಿಲ್ಲ, ಮತ್ತು ಹೆಚ್ಚು ಹುಕ್ಸ ಇರಲಿಲ್ಲ ಇದಕ್ಕೆ. ಅದರಿಂದಾಗಿ ನಾನು ತಗೊಳ್ಳಿಲ್ಲ. ಗೋಲ್ಡ್ ರೇಟ್ ಪುನಃ ಜಾಸ್ತಿ ಆಯಿತು. ನಾನೊಂದು ಸ್ಕೀಮಿಗೆ ಸೇರಿದ್ದೆ, ಎವ್ರಿ ಮಂತ್ ಸ್ವಲ್ಪ ಹಣ ಕಟ್ಟಲಿಕ್ಕೆ. ಸೊ ಆ ಸ್ಕೀಮಿಗೆ ಸ್ವಲ್ಪ ಹಣ ಹಾಕಿ ಬಂದೆ. ಈಗ ಸ್ವಲ್ಪ ಕಮ್ಮಿ ಆಯಿತು, 489 ಎಷ್ಟೇ ಇತ್ತು, ಈಗ 478 ಎಷ್ಟು ಹಾಗೆ ಆಗಿದೆ. ಆದರೆ ಸಹ ಜಾಸ್ತಿ ಗೋಲ್ಡ್ ಅಲ್ಲ. ಜೋರ್ ಮಳೆ, ಜೋರ್ ಅಂತಿಲ್ಲ ಅಲ್ಲ, ಪನಿ ಮಳೆ. ಆದರೆ ಸಹ ನೀರು ಹೋಗ್ಲಿಕ್ಕೆ ಎಲ್ಲಿ ಸಹ ಸಿಸ್ಟಮ್ ಇಲ್ಲ ಅಲ್ಲ, ಅದರಿಂದಾಗಿ ರೋಡಲ್ಲೇ ನಿಲ್ಲುದು ನೀರು.
ಎಲ್ಲ ಚಂಡಿ ಪುಂಡಿ. ಓ ಇವರು ನೋಡಿ ಅಂತ ಕ್ರಿಸ್ಮಸ್ ಟೊಪ್ಪಿ ಹಾಕಿ ಕ್ರಿಸ್ಮಸ್ಗೆ ಎಲ್ಲರಿಗೆ ಬಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಚರ್ಚ್ ಮುಗಿಸಿ ಬಂದದೇನೋ. ಎಲ್ಲ ಕಡೆ ಬೊಲ್ಲ 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 ಬೊಲ್ಲ. ಎಲ್ಲ ಕಡೆ ಬೊಲ್ಲ. ದೋಣಿ ಹೋಗ್ಬೋದು. ಇಲ್ಲಿ ಎಲ್ಲ ಕಡೆ ತೋಡಿಲ್ಲಲ್ಲ, ಅದರಿಂದಾಗಿ ಮಳೆ ಬಂದ್ರೆ ರೋಡೇ ತೋಡಾಗಿ ಬಿಡ್ತದೆ. ಹೆಚ್ಚೇನು ಮಳೆ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಪನಿ 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 ಹಾಗೆ ಬಂದದು. ಹೆಚ್ಚೇನು ಬರಲಿಲ್ಲ, ತೆಡಿಲು ಬರ್ಸ ಆಗಿ ಬರಲಿಲ್ಲ, ಸ್ವಲ್ಪ ಮಳೆ ಬಂದದು. ಅದರಲ್ಲೇ ಇಷ್ಟು ನೀರೆಲ್ಲ ರೋಡಲ್ಲಿ ಬಂದಿದೆ. ಇನ್ನು ನಮ್ಮ ಊರಾಗೆ ಮಿನಿ ಮಳೆ ಬಂದರೆ ಹೇಳುದ ಬೇಡ, ನಾವು ದೋಣಿಯಲ್ಲಿ ಹೋಗ್ಬೇಕಾಗುದು. ಭಾರಿ ಒಳ್ಳೆಯ ಒಂದು ವೆದರ್ ಆಯ್ತಾ. ಚಳಿ ಚಳಿ, ಕೈಯಲ್ಲಿ ಒಂದು 2-3 ಪೋಡಿ ಬಿಸಿ ಬಿಸಿ ಚಾ ಇದ್ರಂತೂ ಹೇಳುದೇ ಬೇಡ. ಈ ವೆದರ್ ಅನ್ನು ಇನ್ನೂ ಸಹ ಎಂಜಾಯ್ ಮಾಡ್ಬೋದು. ಸದ್ಯಕ್ಕೆ ಡ್ರೈವ್ ಮಾಡ್ತಿದ್ದೇನೆ, ಪೋಡಿಸ್ ಎಲ್ಲ ಚಾಸ್ ಎಲ್ಲ ಖಾಲಿ ಮೋಡ ನೋಡಿಕೊಂಡು ಹೊಟ್ಟೆ ತುಂಬಿಸ್ತಾ ಇದ್ದೇನೆ. ವಿಡಿಯೋಗ್ರಾಫರ್ ನಮ್ಮ ಫ್ಲೆವಿಟಾ ಬಾಯಿ ವಿಡಿಯೋ ತೆಗಿತಾ ಇದ್ದಾಳೆ. ಈಗ ನಾವು ಸಾಸೇಜಸ್ ಎಲ್ಲ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಊರಾಗೆ ಅಷ್ಟೇನು ಮಳೆ ಬರುದಿಲ್ಲ, ಅದಕ್ಕೆ ಯಾರು ಸಹ ಕೊಡೆ ಹಿಡಿಯುದಿಲ್ಲ. ಮಳೆ ಬಂದ ಸಹ ಹಾಗೆ ನೆಂದುಕೊಂಡೇ ಹೋಗುದು. ನಾವು ಸಹ ಪ್ರಿಪೇರ್ಡ್ ಇಲ್ಲ ಮಾರೆ, ಮಳೆ ಬರ್ತಂತ ನೆನೆಸ್ಲಿಲ್ಲ. ಇಲ್ಲಿ ಮಳೆ ಬಂದ್ರೆ ಅಂತೂ ಮಕ್ಕಳಂತೂ ಫುಲ್ ಆನ್ ಖುಷ್. ರೋಡಿಗೆ ಇಳಿತಾರೆ ಆಡ್ಲಿಕ್ಕೆ. ಫುಟ್ಬಾಲ್ ಇರ್ಲಿ ಬೇರೆ ರೀತಿಯ ಆಟ ಆಡಿಕೊಂಡಿರ್ತಾರೆ. ಸಾಸೇಜ್ ಎಲ್ಲ ತಗೊಳ್ಳಿಕ್ಕೆ ನಾವು ಜಾಯಿಂಟ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ. ಮಳೆ ಆಯ್ತು ಈಗ ತೆಗೀರಿ. ಎಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಮನುಷ್ಯರ ಊಟ ಅಂತೂ ಸಿಕ್ಕೇ ಸಿಗ್ತದಲ್ಲ, ಇಲ್ಲಿ ಪ್ರಾಣಿಗಳ ಊಟ ಸಹ ಸಿಗ್ತದೆ. 10 ದಿನ ಮಗ, ಬೇಡ ಬೇಡ, ಮಳೆ ಬಂದು ಹೋಯ್ತು. ಇಟ್ಸ್ ಓಕೆ, ನಾ ಟೊಪ್ಪಿ ಉಂಟಲ್ಲ, ನಾನು ಚಂಡಿ ಅದೇ ಚಿಂತಿಲ್ಲ. ಹೋಗುವ, ಸದ್ಯಕ್ಕೆ ಹೋಗುವ ಮಾರೈತಿ ಬಾ. ಸ್ಯಾನಿಟೈಸರ್ ಮಗ. ಎಲ್ಲರದ್ದು ಸಹ ಒಂದು ಫೇವ್ರೇಟ್ ಮಂತ್ ಇರ್ತದಲ್ಲ. ನಂದಂತೂ ಫೇವ್ರೇಟ್ ಮಂತ್ ಡಿಸೆಂಬರ್. ಇಲ್ಲಿ ಡಿಸೆಂಬರ್, ಊರಲ್ಲಿದ್ರೆ ಅಕ್ಟೋಬರ್ ಟು ಡಿಸೆಂಬರ್. ಇಲ್ಲಿ ಹೆಚ್ಚಾಗಿ ಫಿಲಿಪಿನೋಸ್ ಹಾಗೂ ಕ್ರಿಶ್ಚಿಯನ್ಸ್ ಬರುದಾಯ್ತಾ, ಅದಕ್ಕೆ ತುಂಬಾ ಟೈಪ್ದು ಕ್ರಿಸ್ಮಸ್ ಡೆಕೋರೇಷನ್ ಇಟ್ಟಿದ್ದಾರೆ. ಫ್ಲೆವಿಟಾನ ಈ ವರ್ಷದ್ದು ಶಾಪಿಂಗ್ ಮುಗೀತು, ಎಲ್ಲ ಶಾಪಿಂಗ್ ಆಯ್ತು. ಇನ್ನು ಅವಳು ಹೋಗಿ ಪ್ಯಾಕ್ ಮಾಡ್ಬೇಕಷ್ಟೇ. ಇನ್ನು 2027 2027 ಇನ್ನು ಅವಳು ಬರುದು. 26 ಅಣ್ಣದು ಬರ್ಡೇ ಉಂಟು, ನಮ್ಮ ಆನಿವರ್ಸರಿ ಉಂಟು. ಫ್ಲೆವಿಟಾ ಹೊರಟಿದ್ದಾಳೆ. ಇನ್ನು ಫ್ಲೆವಿಟಾ ಎಲ್ಲಿ ಮನೆಗೆ ಬರುದಿಲ್ಲವ ಅಂತ ಕೇಳಬೇಡಿ, ಅವಳು ಹೊರಟಿದ್ದಾಳೆ ಊರಿಗೆ ಆಯ್ತಾ. ಇನ್ನು ಊರಲ್ಲಿ ಸಿಗ್ತಾಳೆ ಫ್ಲೆವಿಟಾ ಬಾಯಿ. ಇನ್ನೆಷ್ಟು ಒಂದೂವರೆ ತಿಂಗಳಾದ ಮೇಲೆ ಬರುದು ಅಲ್ಲ. ಇಲ್ಲಿ ಒಂದು ತಿಂಗಳು ಮಾತ್ರ ಊರಲ್ಲಿ. ಬಟ್ ಇಲ್ಲಿ ಹೌದು, ನನ್ನ ಬರ್ಡೇಗೆ ಬರ್ತಾಳೆ ಫೆಬ್ರವರಿ. ನನ್ನ ಬರ್ಡೇ ವಿಶ್ ಮಾಡಿ ಆಯ್ತಾ ಈಗಲೇ. ಕಮೆಂಟ್ ಅಲ್ಲಿ ವಿಶ್ ಮಾಡಿ, ಖುಷಿ ಆಗ್ತದೆ. ಪ್ರಾಯ ಆದ ಮೇಲೆ ಬರ್ಡೇ ಬರುದೇ ಬೇಡ ಅಂತ ಆಗ್ತದೆ. ಬೇಡ ಅಂತೇಳಿ ಗಮ್ಮತ್ ಮಾಡು, ಪಟಾಕಿ ಎಲ್ಲ ಬಿಡು. ಇವತ್ತೇ ಶಾಪಿಂಗ್ ಮುಗಿಸಿದ್ದು, ಯಾಕಂದ್ರೆ ನಾವು ಇನ್ನು ಮಸ್ಕತ್ತಿಗೆ ಹೋಗ್ತೇವೆ. ಇನ್ನು ಫ್ಲೆವಿಟಾ ಸಿಕ್ಕುದಿಲ್ಲ. ನಾವು ಬರುವಷ್ಟರಲ್ಲಿ ಆ ದಿನ ಅವಳು ಊರಲ್ಲಿ ಇರ್ತಾಳೆ. ಡ್ರೀಮ್ ಲ್ಯಾಂಡ್ ಸೆಂಟರ್ ಅಂತೇಳಿ ಒಂದು ಹೊಸತಾದ ಒಂದು ಶಾಪಿಂಗ್ ಸೆಂಟರ್ ಓಪನ್ ಆಗಿದೆ ಆಯ್ತಾ. ಎಂತ ಜನ ಮಾರೆ, ಇಲ್ಲಿ ಐಟಮ್ಗಿಂತ ಜಾಸ್ತಿ ಜನಗಳಿದ್ದಾರೆ. ನೀವು ನೆನೆಸಿರ್ಬೋದು, ಇಷ್ಟು ಶಾಪಿಂಗ್ ಸೆಂಟರ್ ಉಂಟು, ಯಾರು ಬರ್ತಾರೆ ಅಂತೇಳಿ. ನೋಡಿ ಎಷ್ಟು ಜನರಿದ್ದಾರೆ ನೋಡಿ. ಫ್ಲೆವಿಟಾನು ಬಿಟ್ಟು ಆಯ್ತು. ನೀವು ನೆನೆಸಿರ್ಬೋದು, ಏನು ಕಿಯಾರನ ಬ್ಯಾಂಡ್ ಇಲ್ಲ ಇವತ್ತು ಅಂತೇಳಿ. ಕಿಯಾರ ಮಲಗಿದಾಳೆ, ನಮ್ಮ ಬ್ಯಾಂಡ್ ಮಾಸ್ಟರ್ ಮಲಗಿದಾಳೆ. ಮಸ್ಕತ್ತಿಗೆ ನಾವು ಬರ್ತೇವೆ ಅಂತ ಹೇಳಿದಾಗ ತುಂಬ ಜನರು ಮಸ್ಕತ್ತಲ್ಲಿ ಇರುವವರೆಲ್ಲ ಮೆಸೇಜ್ ಮಾಡಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ವೆಲ್ಕಮ್ಗೆ. ಸಿಗುವ. ನಾನು ಎಲ್ಲಿ ಇರ್ತಿದ್ದೇನೆ ಅಂತ ಸಹ ಹೇಳ್ತೇನೆ. ಅಷ್ಟೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ನಾವು, ಬಂದು ಸಿಗ್ಬೋದು. ನೋಡುವ, ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು 3 ದಿನಕ್ಕೆ ಹೋಗೋದಲ್ಲ, ಸೊ ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಆಗ್ತದಾ ಇಲ್ಲ ಗೊತ್ತಿಲ್ಲ. ನಾನು ಎಲ್ಲಿ ಸ್ಟೇ ಮಾಡ್ತಿದ್ದೇನೆ ನಾನು ಹೇಳ್ತೇನೆ, ಸೊ ದಟ್ ನೀವು ಎಲ್ಲಿಯಾಸ ಅಲ್ಲಿ ಹತ್ತಿರ ಇದ್ರೆ ಬಂದು ಸಿಗ್ಬೋದು. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಫಸ್ಟ್ ನಾನು ಎಲ್ಲ ಹೆಸರನ್ನು ಓದ್ತೇನೆ, ಆನಂತರ ಕಿಯಾರ ಎಲ್ಲರಿಗೆ ಸಹ
ವಿಶ್ ಮಾಡ್ತಾಳೆ. ನಿಲ್ಲ ಅಕ್ಕ, ನಿಲ್ಲು, ನಾನು ಫಸ್ಟ್ ಹೆಸರು ಓದ್ತೇನೆ. ಮಯೂರ್ ಅವರ ಬರ್ಡೇ ಆಲ್ರೆಡಿ ಆಯ್ತು. ಅವರ ವೈಫ್ ಯಾವತ್ತು ನನ್ನ ಹತ್ರ ಹೇಳಿಸಿ ಎವ್ರಿ ಇಯರ್, ಲಾಸ್ಟ್ ಇಯರ್ ಸಹ ನಾನು ಫಸ್ಟ್ ವಿಶ್ ಮಾಡಿದ ಅಂತ ಹೇಳಿದ್ರು. ಈ ಸರ್ತಿ ಮಿಸ್ ಆಯ್ತು. ಸ್ಟಿಲ್ ಬಿಲೇಟೆಡ್ ಬರ್ಡೇ ವಿಶಸ್ ಮಯೂರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಮಿಶಿತಾ ಗೌಡನ ಬರ್ಡೇ 14 ಡಿಸೆಂಬರ್ಗೆ. ಹ್ಯಾಪಿ ಬರ್ಡೇ ಮಿಶಿತಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ರಿಯಾಜ್ನ ಬರ್ಡೇ 16 ಡಿಸೆಂಬರ್ಗೆ. ಹ್ಯಾಪಿ ಬರ್ಡೇ ರಿಯಾಜ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ರೋಹನ್ನ ಬರ್ಡೇ 16ಗೆ. ಹ್ಯಾಪಿ ಬರ್ಡೇ ರೋಹನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಆಶ್ರಯ್ ಸ್ಯಾಮ್ಯುಯಲ್ನ ಬರ್ಡೇ 15 ಡಿಸೆಂಬರ್ಗೆ. ಹ್ಯಾಪಿ ಬರ್ಡೇ ಆಶ್ರಯ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಎಲ್ಲರಿಗೆ ಸಹ ಹ್ಯಾಪಿ ಬರ್ಡೇ ಆಯ್ತಾ. ಗಾಡ್ ಬ್ಲೆಸ್ ಯು ಆಲ್. ಖುಷಿಯಾಗಿ ನಿಮ್ಮ ಬರ್ಡೇ ಅನ್ನು ಸೆಲೆಬ್ರೇಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಒಂದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್. ಬಾಯ್ ಬಾಯ್. Your attention please. Here we meet once again.